ಅಬ್ಡಾಮಿನಲ್ ಸ್ಕ್ಯಾನಿಂಗ್ಗೆ ಪರ್ಟಿಕ್ಯುಲರ್ಲಿ ಗಾಲ್ ಬ್ಲ್ಯಾಡ್ರಲ್ಲಿ ಏನಾದ್ರು ಅಬ್ನಾರ್ಮಲಿಟಿ ಡಾಕ್ಟರ್ ಸಸ್ಪೆಕ್ಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಗಾಲ್ ಬ್ಲ್ಯಾಡರ್ ಸ್ಟೋನು ಇಲ್ಲ ಗಾಲ್ ಬ್ಲ್ಯಾಡ್ರಲ್ಲಿ ಏನಾದ್ರು ಗ್ರೋತು, ಸೊ ಈ ಥರ ರಿಲೇಟೆಡ್ ಏನಾದ್ರು ಸಸ್ಪೆಕ್ಟ್ ಮಾಡಿದಾಗ ಅವರು ಅಬ್ಡಾಮಿನಲ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಬರೆದಿರ್ತಾರೆ. ಸ್ಪೆಸಿಫಿಕಲಿ ಗಾಲ್ ಬ್ಲ್ಯಾಡರ್ ರಿಲೇಟೆಡ್ ಇಶ್ಯೂಸ್ ಇದ್ದಾಗ ಈಗ ನಾನು ಏನು ಹೇಳ್ತೀನಲ್ವಾ ಆ ಮಿಸ್ಟೇಕ್ಸ್ನ ನೀವು ಖಂಡಿತ ಮಾಡಬಾರ್ದು. ಆ ಥರ ಮಾಡಿದ್ರೆ ಏನಾಗುತ್ತೆ, ಸ್ಕ್ಯಾನಲ್ಲಿ ಗಾಲ್ ಬ್ಲ್ಯಾಡರ್ ಸರಿ ಕಾಣಲ್ಲ. ಸೊ ಗಾಲ್ ಬ್ಲ್ಯಾಡರ್ ಒಳಗಡೆ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ನಮಗೆ ಗೊತ್ತಾಗಲ್ಲ. ನಮಸ್ಕಾರ ಸ್ನೇಹಿತರೆ, ನಾನು ಪ್ರೊಫೆಸರ್ ಡಾಕ್ಟರ್ ಶ್ರೀನಿವಾಸ್ ಪ್ರಸಾದ್ RH, ಸೀನಿಯರ್ ಕನ್ಸಲ್ಟೆಂಟ್ ರೇಡಿಯಾಲಜಿಸ್ಟ್ ವಿತ್ ಮೋರ್ ದೆನ್ 20 years ಆಫ್ ಎಕ್ಸ್ಪೀರಿಯನ್ಸ್. ಈ ವಿಡಿಯೋದಲ್ಲಿ ನಾನು ಅಬ್ಡಾಮಿನಲ್ ಸ್ಕ್ಯಾನಿಂಗ್ಗೆ ಪರ್ಟಿಕ್ಯುಲರ್ಲಿ ಗಾಲ್ ಬ್ಲ್ಯಾಡ್ರಲ್ಲಿ ಏನಾದ್ರು ಅಬ್ನಾರ್ಮಲಿಟಿ ಡಾಕ್ಟರ್ ಸಸ್ಪೆಕ್ಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಗಾಲ್ ಬ್ಲ್ಯಾಡರ್ ಸ್ಟೋನು ಇಲ್ಲ ಗಾಲ್ ಬ್ಲ್ಯಾಡ್ರಲ್ಲಿ ಏನಾದ್ರು ಗ್ರೋತು, ಸೊ ಈ ಥರ ರಿಲೇಟೆಡ್ ಏನಾದ್ರು ಸಸ್ಪೆಕ್ಟ್ ಮಾಡಿದಾಗ ಅವರು ಅಬ್ಡಾಮಿನಲ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಬರೆದಿರ್ತಾರೆ. ಸೊ ಆ ಟೈಮ್ನಲ್ಲಿ ನೀವು ಯಾವ ಥರ ಪ್ರಿಪೇರ್ ಆಗಿ ಸ್ಕ್ಯಾನಿಂಗ್ ಸೆಂಟರ್ಗೆ ಹೋಗಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕೆ ನಾನು ಸ್ಪೆಸಿಫಿಕಲಿ ಗಾಲ್ ಬ್ಲ್ಯಾಡರ್ ರಿಲೇಟೆಡ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ಸ್ಕ್ಯಾನಿಂಗ್ ಬಂದ್ಬಿಟ್ಟು ವೇರಿಯಸ್ ರೀಸನ್ಸ್ ಇಂದ ಮಾಡ್ತಾರೆ. ಕೆಲವೊಂದ್ಸಲ ಯೂಟ್ರಸ್ ರಿಲೇಟೆಡ್ ಇಶ್ಯೂ ಆಗಿರ್ಬೋದು, ಕಿಡ್ನಿ ಸ್ಟೋನ್ಸ್ ರಿಲೇಟೆಡ್ ಇಶ್ಯೂ ಆಗಿರ್ಬೋದು, ಇಲ್ಲ ಲಿವರ್ ಆ ಥರ ಸ್ಪೆಸಿಫಿಕಲಿ ಗಾಲ್ ಬ್ಲ್ಯಾಡರ್ ರಿಲೇಟೆಡ್ ಇಶ್ಯೂಸ್ ಇದ್ದಾಗ ಈಗ ನಾನು ಏನು ಹೇಳ್ತೀನಲ್ವಾ ಆ ಮಿಸ್ಟೇಕ್ಸ್ನ ನೀವು ಖಂಡಿತ ಮಾಡಬಾರ್ದು. ಆ ಥರ ಮಾಡಿದ್ರೆ ಏನಾಗುತ್ತೆ, ಸ್ಕ್ಯಾನಲ್ಲಿ ಗಾಲ್ ಬ್ಲ್ಯಾಡರ್ ಸರಿ ಕಾಣಲ್ಲ. ಸೊ ಗಾಲ್ ಬ್ಲ್ಯಾಡರ್ ಒಳಗಡೆ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ನಮಗೆ ಗೊತ್ತಾಗಲ್ಲ. ಸೊ ಆಗೇನು ಮಾಡ್ತೀವಿ ನಾವು, ನಿಮಗೆ ಓಕೆ ನೆಕ್ಸ್ಟ್ ಡೇ ಖಾಲಿ ಹೋಟೆಲ್ ಇದ್ದು ಬನ್ನಿ ಅಂತ ಹೇಳ್ತೀವಿ. ಸೊ ನೀವು ಮತ್ತೆ ವಾಪಸ್ ಹೋಗಬೇಕಾಗುತ್ತೆ. ಸೊ ಹಾಗಾಗಿ ಸ್ಪೆಸಿಫಿಕಲಿ ಗಾಲ್ ಬ್ಲ್ಯಾಡರ್ ಆ್ಯಂಡ್ ಒನ್ ಮೋರ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಂತಂದರೆ, ಈವನ್ ಪ್ಯಾಂಕ್ರಿಯಾಸ್ ಅಬ್ನಾರ್ಮಲಿಟಿ ಏನಾದ್ರು ಸಸ್ಪೆಕ್ಟ್ ಮಾಡ್ತಾ ಇದ್ರೂ ಸಹ ನಾನು ಈಗ ಏನು ಹೇಳ್ತೀನಿ ಆ ಥರನೇ ನೀವು ಪ್ರಿಪೇರ್ ಆಗಿ ಹೋದರೆ ಒಳ್ಳೆಯದು. ಏನು, ನಂಬರ್ 1, ಓವರ್ ನೈಟ್ ಫಾಸ್ಟಿಂಗ್ ಇರಬೇಕು. ಓವರ್ ನೈಟ್ ಫಾಸ್ಟಿಂಗ್ ಏನು, ರಾತ್ರಿ ಊಟ ಮಾಡ್ತೀರಾ ಅಷ್ಟೇ. ಅದಾದಮೇಲೆ ನೀವು ಏನು ಓರಲಿ ಅಥವಾ ಬಾಯಿ ಮೂಲಕ ತಗೋಬಾರ್ದು, ನೀರು ಬಿಟ್ಟು. ಸೊ ನೀರನ್ನು ತಗೋಬೋದು, ಬೇರೆ ಏನು ರಾತ್ರಿ ಊಟ ಆದಮೇಲೆ ತೊಗೊಳಂಗಿಲ್ಲ. ಈವನ್ ಬೆಳಗ್ಗೆ ಎದ್ಬಿಟ್ಟು ಸಹ ಕಾಫಿ, ಟೀ, ಹಾಲು ಏನು ತೊಗೊಳಂಗಿಲ್ಲ, ನೀರು ಕುಡಿಬೋದು ಅಷ್ಟೇ. ಸೊ ದಿಸ್ ಈಸ್ ಕಾಲ್ಡ್ ಓವರ್ ನೈಟ್ ಫಾಸ್ಟಿಂಗ್. ಈ ಥರ ಮಾಡಿಕೊಂಡು ನೀವು ಸ್ಕ್ಯಾನ್ ಸೆಂಟ್ರಿಗೆ ಹೋದರೆ ವಿತ್ ಫುಲ್ ಬ್ಲ್ಯಾಡರ್, ಅಫ್ಕೋರ್ಸ್ ಫುಲ್ ಬ್ಲ್ಯಾಡರ್ ಬೇಕು. ಏನಕ್ಕೆ, ಪ್ರಾಸ್ಟೇಟ್ ನಾವು ಯೂಶಲಿ ಗಾಲ್ ಬ್ಲ್ಯಾಡರ್ ಸ್ಟೋನ್ಗೆ ಅಂತ ಸ್ಕ್ಯಾನ್ ಮಾಡಿದಾಗ ಯೂರಿನರಿ ಬ್ಲ್ಯಾಡರ್ ಕಂಪ್ಲೀಟ್ ಸ್ಕ್ಯಾನ್ ಮಾಡ್ತೀವಿ, ಆವಾಗ ಪ್ರಾಸ್ಟೇಟ್ ಅವ್ಯಾಲ್ಯೂಯೇಷನ್ಗೆ ಫುಲ್ ಬ್ಲ್ಯಾಡರ್ ಬೇಕು. ಅಫ್ಕೋರ್ಸ್ ಅದನ್ನು ನೀವು ಮಾಡಿಕೊಂಡು, ಮೈನ್ ನಾನಿಲ್ಲಿ ಎಂಫಸೈಸ್ ಮಾಡ್ತಾ ಇರೋದೇನು, ಎಂಟಿ ಸ್ಟಮಕ್, ಓವರ್ ನೈಟ್ ಎಂಟಿ ಸ್ಟಮಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಂಟಿ ಸ್ಟಮಕಲ್ಲಿ ಇದ್ದಾಗ ಏನಾಗುತ್ತೆ, ಗಾಲ್ ಬ್ಲ್ಯಾಡರ್ ಡಿಸ್ಟೆಂಟ್ ಆಗುತ್ತೆ, ದೊಡ್ಡದಾಗುತ್ತೆ. ಅವಾಗ ಅದ್ರೊಳಗಡೆ ಏನಾದ್ರು ಸ್ಟೋನ್ಸ್ ಇದ್ದರೆ ಇಲ್ಲ ಏನಾದ್ರು ಗ್ರೋತ್ ಇದ್ದರೆ ನಮಗೆ ನೀಟಾಗಿ ಕಾಣುತ್ತೆ. ಆ್ಯಂಡ್ ಸ್ಟೋನ್ಸ್ ಇದ್ರೂ ಸಹ ಎಷ್ಟಿದೆ, ಅದು ಫ್ರೀಯಾಗಿ ಮೂವ್ ಆಗ್ತಾ ಇದೆಯಾ, ಸೈಜ್ ಎಷ್ಟಿದೆ, ಗಾಲ್ ಬ್ಲ್ಯಾಡರ್ ಏನಾದ್ರು ಇನ್ಫೆಕ್ಷನ್ ಇದೆಯಾ, ಇಲ್ಲ ಬೇರೆ ಏನಾದ್ರು ಪೆಥಾಲಜಿ ಇದೆಯಾ ಅನ್ನೋದನ್ನು ನಾವು ನೀಟಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಓವರ್ ನೈಟ್ ಫಾಸ್ಟಿಂಗ್. ಇನ್ನೂ ಒಂದು ಪಾಯಿಂಟ್ ತಿಳ್ಕೊಳ್ಳಿ, ಏನಂತಂದರೆ, ಓಕೆ ಡಾಕ್ಟ್ರು ಖಾಲಿ ಹೋಟೆಲ್ ಓದಿ ಅಂತ ಹೇಳಿದಾರಪ್ಪ, ನಾನೇನು ಮಾಡ್ತೀನಿ, ಬರೀ ತಿಂಡಿ ತಿಂದುಬಿಟ್ಟಿದ್ದೀನಿ, ಮಧ್ಯಾಹ್ನ ಊಟ ಸ್ಕಿಪ್ ಮಾಡಿ ಈವ್ನಿಂಗ್ ಹೋಗ್ತೀನಿ ಸ್ಕ್ಯಾನಿಂಗ್ ಏನು ಬರ್ತಾರೆ. ನೋ, ದಟ್ ಇಸ್ ಆಲ್ಸೋ ನಾಟ್ ಐಡಿಯಲ್ ಟು ಎವ್ಯಾಲ್ಯೂಯೇಟ್ ಗಾಲ್ ಬ್ಲ್ಯಾಡರ್ ಸ್ಟೋನ್ಸ್ ಅಥವಾ ಗಾಲ್ ಬ್ಲ್ಯಾಡರ್ ಪೆಥಾಲಜಿ. ಓವರ್ ನೈಟ್ ಫಾಸ್ಟಿಂಗ್ಗೆ ಐಡಿಯಲ್. ಅದಕ್ಕೆ ನಾನು ಈ ಸಪ್ರೇಟ್ ವೀಡಿಯೋ ಮಾಡ್ತಾ ಇದ್ದೀನಿ. ತುಂಬ ಜನ ಈ ಥರ ಕನ್ಫ್ಯೂಸ್ ಮಾಡಿಕೊಂಡು ಮಧ್ಯಾಹ್ನ ಊಟ ಮಾಡಿಲ್ಲ ಸರ್, ಈವ್ನಿಂಗ್ ಬರ್ತೀನಿ ಸ್ಕ್ಯಾನಿಂಗ್ ಮಾಡಿಬಿಡಿ ಅಂತ ಹೇಳ್ತಾರೆ. ನೋ ಸ್ನೇಹಿತರೆ, ಏನಾಗುತ್ತೆ ನಿಮಗೆಲ್ಲ ಗೊತ್ತಿದೆ, ಗಾಲ್ ಬ್ಲ್ಯಾಡರ್ ಸ್ಟೋನ್ ಅನ್ನೋದು ಈಗ ಕಾಮನ್ ಆಗಿ, ಪರ್ಟಿಕ್ಯುಲರ್ಲಿ ಫೀಮೇಲ್ಸಲ್ಲಿ ಕಾಮನ್. ಸೊ ಡಾಕ್ಟ್ರು ಓಕೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬನ್ನಿ ಅಂತ ಬರೆದು ಕೊಡ್ತಾರೆ ನಿಮಗೆ, ಬಟ್ ಸ್ಪೆಸಿಫಿಕ್ ಆಗಿ ಅವರು ನಿಮಗೆ ಈ ಥರನೇ ಪ್ರಿಪೇರ್ ಆಗಿ ಅಂತ ಹೇಳದೆ ಹೋಗ್ಬೋದು. ಆ್ಯಂಡ್ ತುಂಬ ಸಲ ಏನಾಗುತ್ತೆ, ಸ್ಕ್ಯಾನ್ ಸೆಂಟ್ರ್ ಫೋನ್ ಮಾಡಿದಾಗ ಅವರು ಪ್ರಿಪ್ರೇಷನ್ ಹೇಳಿರ್ತಾರೆ. ಮೇ ಬಿ ನೀವು ಕನ್ಫ್ಯೂಸ್ ಮಾಡ್ಕೊಂಡು ನಾನು ಆಗಲೇ ಹೇಳಿದ ಹಾಗೆ ಮಧ್ಯಾಹ್ನ ಊಟ ಸ್ಕಿಪ್ ಮಾಡಿಬಿಟ್ಟು ಸಂಜೆ ಬರುವಂಥದ್ದು ಮಾಡುವಂಥ ಚಾನ್ಸಸ್ ಇದೆ. ಹಾಗಾಗಿ ಐ ಥಿಂಕ್ ಈಗ ನಾನು ಏನು ಇನ್ಫಾರ್ಮೇಷನ್ ಹೇಳಿದ್ದೀನಿ ಇದು ಎಲ್ರಿಗೂ ಅಪ್ಲೈ ಆಗುತ್ತೆ. ಹಾಗಾಗಿ ನಿಮಗೆ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಅನಿಸಿದ್ರೆ ನಿಮ್ಗೆ ಗೊತ್ತಿರೋರಿಗೆಲ್ಲ ಈ ವಿಡಿಯೋನ ನೀವು ಶೇರ್ ಮಾಡಬೇಕು. ಯಾಕಂದರೆ ಲೈಫಲ್ಲಿ ಯಾವಾಗಲಾದ್ರು ಒಂದ್ಸಲ ಅಲ್ಟ್ರಾಸೌಂಡ್ ಅಬ್ಡಾಮನ್ ಮಾಡಿಸಿರ್ತಾರೆ ಎಲ್ಲರೂ. ಸೊ ಈ ಇನ್ಫಾರ್ಮೇಷನ್ ಅವರಿಗೆ ನೀವು ಕನ್ವೆ ಮಾಡೋ ಥರ ಆಗುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು.